6ನೇ ಆವೃತ್ತಿಯ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ದೆಹಲಿಯಲ್ಲಿ ನಿನ್ನೆ ಬಿಡುಗಡೆ ಮಾಡಿದೆ. 2023-24ನೇ ಸಾಲಿನಲ್ಲಿ ದೇಶದ 715 ಜಿಲ್ಲೆಗಳ 6,79,00,000 ಮನೆಗಳನ್ನು ಒಳಗೊಂಡಂತೆ ನಡೆಸಲಾದ ಸಮೀಕ್ಷೆಯು ಜನಸಂಖ್ಯೆ, ಆರೋಗ್ಯ, ಪೌಷ್ಟಿಕಾಂಶ ಹಾಗೂ ಕುಟುಂಬ ಕಲ್ಯಾಣದ ಹಲವು ಅಂಶಗಳಲ್ಲಿ ಧನಾತ್ಮಕ ಏರಿಕೆಯಾಗುವುದನ್ನು ಗುರುತಿಸಿದೆ. ಈ ಸಮೀಕ್ಷೆಯ ಪ್ರಕಾರ 95.9% ಗರ್ಭಿಣಿಯರಿಗೆ ಅಗತ್ಯ ಪ್ರಸವ ಪೂರ್ವ ಆರೈಕೆ ದೊರೆಯುತ್ತಿದ್ದು, ಹೆರಿಗೆಯಾದ ಮೊದಲ 3 ತಿಂಗಳಲ್ಲಿ ತಾಯಂದರಿಗೆ ದೊರೆಯುತ್ತಿರುವ ಆರೈಕೆಯ ಪ್ರಮಾಣ 70% 75% ಏರಿಕೆಯಾಗಿದೆ. ದೇಶದ ಒಟ್ಟಾರೆ ಸಂತಾನೋತ್ಪತ್ತಿ ದರ 2ರಷ್ಟಿದ್ದು, 12ರಿಂದ 23ನೇ ವಯೋಮಾನದವರಿಗೆ ಮಕ್ಕಳಿಗೆ ದೊರೆಯುತ್ತಿರುವ ಲಸಿಕೆ ಪ್ರಮಾಣ 96ಕ್ಕೆ ಹೆಚ್ಚಿದೆ ಹಾಗೂ ಸಾಂಸ್ಥಿಕ ಹೆರಿಗೆ ಪ್ರಮಾಣ 90.6ರಷ್ಟಿದೆ. ಮಿಷನ್ ಪರಿವಾರ್ ವಿಕಾಸ್ ಸೇರಿದಂತೆ ರಾಷ್ಟ್ರೀಯ ಕುಟುಂಬ ಯೋಜನಾ ಕಾರ್ಯಕ್ರಮಗಳ ಪರಿಣಾಮವಾಗಿ ಕುಟುಂಬದ ಆರೋಗ್ಯಕ್ಕೆ ಸಂಬಂಧಪಟ್ಟ ಅನೇಕ ಅಂಶಗಳಲ್ಲಿ ಸುಧಾರಣೆಯಾಗಿದೆ. ಮಹಿಳೆಯರ ಡಿಜಿಟಲ್ ಬಳಕೆ ಹಾಗೂ ಆರ್ಥಿಕ ಸಬಲೀಕರಣವನ್ನು ಸಹ ಸಮೀಕ್ಷೆ ದಾಖಲಿಸಿದೆ. ಮಹಿಳೆಯರು ಅಂತರ್ಜಾಲವನ್ನು ಬಳಕೆ ಮಾಡುವ ಪ್ರಮಾಣ 64.3ಕ್ಕೆ ಹೆಚ್ಚಳವಾಗಿದೆ. ಈ ಕುರಿತು ಆರೋಗ್ಯ ಸಚಿವಾಲಯ, ಆರೋಗ್ಯ ಸೇವೆಯಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಹಣಕಾಸು ಸುರಕ್ಷತೆಯನ್ನು ಬಲಪಡಿಸಿದ್ದು, ಸುಸ್ಥಿರ ಅಭಿವೃದ್ಧಿಯ ಗುರಿಗಳನ್ನು ಸಾಧಿಸುವಲ್ಲಿ ಭಾರತದ ಸ್ಥಿರವಾದ ಪ್ರಗತಿಯನ್ನು ಸಮೀಕ್ಷೆ ಒಳಗೊಂಡಿದೆ ಎಂದು ಅಭಿಪ್ರಾಯಪಟ್ಟಿದೆ.